ಯಾವ ಇವು ನಾಯಿಗಳು? ಯಾಕಣ ಶಿಫ್ಟರ್ ಸೈಕಾಗಿ ವರ್ಕ್ ಆಗ್ತೈತೆ ಗುರು. ಗಾಡಿ ಮೇಲೆ ಹೋಗೋಯ್ತು, ನನಗೆ ಬೇಕಿ ಗಾಡಿ ಅಷ್ಟೇ. ಇವತ್ತು ರಾತ್ರಿ ಅವಳು ನಂಗೆ ಬೇಕು. ಅದು ಪ್ಲಾಸ್ಟಿಕ್ಕೇ, ಇದು ಪ್ಲಾಸ್ಟಿಕ್ಕೇ. ಹಳೆ ಮಾಡಲ್ 250ಯಲ್ಲಿರೋ ಕ್ವಾಲಿಟಿ ಈ ಜಂತ್ರಿಯಲ್ಲಿಲ್ಲ, ಇದರಲ್ಲಿರೋ ಫೀಲು ಪವರು ಆ ಗಾಡಿಯಲ್ಲಿಲ್ಲ. ಇದನ್ನೇನಾದರೂ ಹಳೆ ಮಾಡಲ್ ಓಡಿಸಿದ್ರೆ ಕಳೆದೋಗ್ತಾರೆ ಗುರು ಪಕ್ಕ. ಜಂತ್ರಿಯಲ್ಲಿ ನಾವು 249cc ಲಿಕ್ವಿಡ್ ಕೂಲ್ಡ್ 4 ಸ್ಟ್ರೋಕ್ ಸಿಂಗಲ್ ಸಿಲಿಂಡರ್ ಇಂಜಿನ್ ನೋಡ್ಬೋದು. ಹಳೆ ವೇರಿಯಂಟಲ್ಲಿ 248cc ಇಂಜಿನ್ ಕೊಟ್ಟಿದ್ರು, ಇದರಲ್ಲಿ 249cc ಕೊಟ್ಟಿದ್ದಾರೆ. ಅದರಿಂದ ಇದು 24 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಮತ್ತು 31 bhp ಹಾರ್ಸ್ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು ಎಕ್ಸಾಸ್ಟ್ ಕೇಳೋದಾದರೆ ಇದು DOHCಯಿಂದ SOHCಗೆ ಕನ್ವರ್ಟ್ ಆಗಿರೋದ್ರಿಂದ ಫುಲ್ ಚೇಂಜ್ ಆಗಿಬಿಟ್ಟಿದೆ. ಆದರೂ ಸಾಕಾಗಿದೆ ಗುರು. ಬ್ರೋ ಇಟ್ಸ್ ವಾಬಲ್ ಬ್ರೋ. ಯಾ ಬ್ರೋ ಇಟ್ಸ್ ವಾಬಲಿಂಗ್. ನಮಗೆ ಇಂಗ್ಲಿಷ್ ಗಾಡಿ ಆಲ್ಸೋ ಬೈಕ್ ಟೇಕಿಂಗ್ ಸಮ್ ವೇರ್. When you will change gears, no, it will take some gear. They asked me to come during the second service. ಏನೋ ಕಂದಲೆ ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲ. ಅಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ಯು ಸರ್ವಿಸ್ ಇನ್ ಬ್ಯಾಂಗ್ಳೂರ್ ಓನ್ಲಿ ಬೋ, ಇಟ್ಸ್ ನೈಸ್. It's nice service in Bangalore. ಸಸ್ಪೆನ್ಷನ್ ಅಂತೂ ಹೇಳೋದೇ ಬೇಡ, ಏನು ಚಿಂದಿ ಗುರು. ಫ್ರಂಟಲ್ಲಿ ನೋಡೋದಾದರೆ WPFX UHT ಫೋಕ್ಸ್ ಕೊಟ್ಟಿದ್ದಾನೆ, ಮತ್ತು ಸೇಮ್ ಬ್ಯಾಕ್ ಸೈಡ್ ಕೂಡ WPFXಗೆ ಮೋನೋಸಾಕ್ ಸಸ್ಪೆನ್ಷನ್ ಕೊಟ್ಟಿದ್ದಾನೆ. ಇದು ಅಡ್ಜಸ್ಟಬಲ್ ಇದೆ, ನಮ್ಮ ಕಂಫರ್ಟ್ ತಕ್ಕಂಗೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಬೋದು. ರೇವ್ ಮಾಡಿದ್ರೆ ಅಂತೂ ಗಾಳಿ ಇಲ್ಲೇ ಕಿತ್ಕೊಬೋದು ತೊಡಿಗಳ ಹತ್ರ. ವಯಸ್ಸು ಹುಡುಗರು ತೊಡೆ ಬಿಸಿ ಆಗಿಬಿಟ್ರೆ ಮುಂದಕ್ಕೆ ಕಷ್ಟ ಗುರು. ಅರ್ಥ ಆಯ್ತು ಅನ್ಸುತ್ತೆ. ಮುಂದ್ಗಡೆಯಿಂದ ನೋಡಿದ್ರೆ ಒಂಥರ ಏಲಿಯನ್ ಲುಕ್ಕು, ಇನ್ನು ರೈಟ್ ಸೈಡು ಲೆಫ್ಟ್ ಸೈಡು ನೋಡೋದಾದರೆ ಇದೊಂಥರ ಪಾಯಿಂಟೆಡ್ ಲುಕ್ಕು. ಬ್ಯಾಕ್ ಸೈಡ್ ಮಾತ್ರ ಸ್ವಲ್ಪ ಹಿಂಗೆ ನೋಡು, ಅದ್ಯಾಕೆ ಹಿಂಗೆ ನೋಡ್ತೀಯ. ಗಾಡಿಯಲ್ಲಿ ಪವರ್ ಎಷ್ಟು ಫೀಲ್ ಇದೆಯೋ, ಬ್ರೇಕಿಂಗ್ ಕೂಡ ಬೊಂಬಾಟಾಗಿದೆ ಗುರು. ಗಾಡಿಯಲ್ಲಿ ಮುಂದ್ಗಡೆ ನೋಡೋದಾದರೆ 310 mm ಡಿಸ್ಕ್ದು ಬೈಬ್ರೇಕ್ ಕ್ಯಾಲಿಪರ್ ಬ್ರೇಕ್ಸ್ ಕೊಟ್ಟಿದ್ದಾರೆ, ಮತ್ತು ಬ್ಯಾಕ್ ಸೈಡ್ ನೋಡೋದಾದರೆ 239 mm ಬೈಬ್ರೇಕ್ ಬ್ರೇಕ್ಸೇ ಕೊಟ್ಟಿದ್ದಾರೆ. ಗಾಡಿಯಲ್ಲಂತೂ ABS ಇದೆ ಗುರು, ಬೆಂಕಿ ಬ್ರೇಕಿಂಗ್ ಸಿಸ್ಟಮು. KTM ಅವರು ಬಜಾಜ್ ನೋಡಿಕೊಂಡು ಚಿಕ್ಕದಾಗ ಒಂದು ಕ್ರ್ಯಾಶ್ ಗಾರ್ಡ್ ಕೊಟ್ಟಿದ್ದಾರೆ ಎರಡು ಕಡೆನೂ. ಅದು ಬಿಟ್ಟರೆ ಚೈನ್ಗೆ ಒಂದು ಸ್ವಲ್ಪ ಕವರ್ ಥರ ಕೊಟ್ಟಿದ್ದಾರೆ, ಅದನ್ನು ಬೇಕಂದ್ರೆ ರಿಮೂವ್ ಮಾಡ್ಕೊಂಡು ಚೈನಲ್ಲಿ ಏನಾದರೂ ಗಲೀಜಿದ್ರೆ ನಾವೇ ಕ್ಲೀನ್ ಮಾಡ್ಕೊಬೋದು ಅಂತ. ಗಾಡಿಯಲ್ಲಿ ಸಿಂಗಲ್ ಸಿಲಿಂಡರ್ ಮತ್ತು ಸಿಂಗಲ್ ಫ್ಯಾನ್ ಇರೋದಕ್ಕೆ ಒಂದು ಕರ್ವ್ಡ್ ರೇಡಿಯೇಟರ್ ಕೊಟ್ಟಿದ್ದಾರೆ, ಆದರೂ ಫುಲ್ಲು ಕರೆಕ್ಟಾಗಿ ವರ್ಕ್ ಆಗ್ತಿದೆ. ಮತ್ತು ಇಲ್ಲಿ ನೋಡ್ಬೋದು ಕೂಲೆಂಟ್ನ ಆಚೆನೇ ತಗೊಂಬಂದು ಇಕ್ಕಿದ್ದಾರೆ. ಗೇರ್ ಹತ್ರ ಪೆಡಲ್ ಪಕ್ಕದಲ್ಲೇ ಸ್ಟ್ಯಾಂಡ್ ಹೋಲ್ಡರ್ ಇಕ್ಕಿದ್ದಾರೆ, ಅದರಿಂದ ಸ್ವಲ್ಪ ಅನ್ಕಂಫರ್ಟಬಲ್ ಆಗುತ್ತೆ. ಗಾಡಿ ಬೆಂಗಳೂರಲ್ಲಿ ಆನ್ ರೋಡ್ ಪ್ರೈಸು 3,11,000 ಐತೆ. ಇಷ್ಟು ಕಾಸು ಈ ಲುಕ್ಸ್ಗೆ ಗುರು, ಎಲ್ಲ ಸೂಪರ್ ಡ್ಯೂಕ್ ಇನ್ಸ್ಪೈರ್ಡು. ಇನ್ನು ಗಾಡಿ ಫೀಚರ್ಸ್ ನೋಡೋದಾದರೆ ಅಸಿಸ್ಟೆಂಟ್ ಸ್ಲಿಪ್ಪರ್ ಕ್ಲಚ್ ಇದೆ, ಕ್ವಿಕ್ ಶಿಫ್ಟರ್ ಇದೆ, ಕಾರ್ನರಿಂಗ್ ABS ಇದೆ. ಇನ್ನೊಂದು ಸೈಕ್ ವಿಚಾರ ಏನಂದರೆ ಇದರಲ್ಲಿ ರಿವರ್ಸ್ ಗೇರ್ ಕೂಡ ಐತೆ. ಫ್ರಂಟಲ್ಲಿ 110 ಸೆಕ್ಷನ್ದು MRF ಟ್ಯೂಬ್ಲೆಸ್ ಟೈರ್ಸ್ ಕೊಟ್ಟಿದ್ದಾರೆ, ಮತ್ತು ಬ್ಯಾಕ್ ಸೈಡು 150 ಸೆಕ್ಷನ್ದು MRF ಟ್ಯೂಬ್ಲೆಸ್ ಟೈರ್ಸ್ ಕೊಟ್ಟಿದ್ದಾರೆ. ಕಂಪ್ನಿಯವ್ರ ಸ್ಟಾಕಲ್ಲಿ ಡಾಮಿನರ್ ಮಿರರ್ಸ್ ಎತ್ಬಿಟ್ಟು ಈ ಗಾಡಿಗೆ ಹಾಕಿದ್ರು. ಅದನ್ನ ಎಷ್ಟು ಅಡ್ಜಸ್ಟ್ ಮಾಡಿದ್ರು ಹಿಂದ್ಗಡೆ ರೋಡ್ ಕಾಣಿಸ್ತಾ ಇಲ್ಲ, ಬೇರೆ ಹಿಂದೆ ಕೂತಿರೋರು ಹೊಟ್ಟೆ ಕಾಣಿಸ್ತದೆ ಅಂದ್ಬಿಟ್ಟು ಓನರ್ ಅವರು ಗಾಡಿ ಮಿರರ್ಗಳನ್ನೇ ತೆಗೆದಾಕ್ಬಿಟ್ಟಿದ್ದಾರೆ. ಇಲ್ಲೇ ಸ್ಟಾರ್ಟ್ ಮಾಡ್ತೇವೆ, ಮುಂದಕ್ಕೆ ಹೋಗೋಣ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. 250 ಸೆಗ್ಮೆಂಟಲ್ಲಿ ಇದು ಕಾಂಪಿಟೇಷನ್ ಕೊಡೋದಾದರೆ ಡಾಮಿನರ್ 250 ಮತ್ತು ಅಡ್ವೆಂಚರು 250 ಇದೆ. ಅದು ಬಿಟ್ಟರೆ ಇನ್ನು ಬಜಾಜ್ದು N250 ಇದೆ. ಇವೆಲ್ಲದ್ರಲ್ಲೂ ಇದರಷ್ಟಿರೋ ಪವರು ಫೀಲು ಚಾನ್ಸೇ ಇಲ್ಲ ಗುರು.
ಕಂಪ್ನಿಯವರು ಈ ಗಾಡಿಯಲ್ಲಿ 3 ಕಲರ್ ವೇರಿಯಂಟ್ಸ್ ಕೊಟ್ಟಿದ್ದಾರೆ. ಹಳೆ ವೇರಿಯಂಟ್ಗೆ ಕಂಪೇರ್ ಮಾಡಿದ್ರೆ ನನಗೇನೋ ಈ ಗಾಡಿ ಬೆಸ್ಟ್ ಅನಿಸಿದೆ. ಯಾಕಂದರೆ ಇದ್ರ ಮೈಲೇಜ್ ಗುರು, ಇದ್ರ ಮೈಲೇಜು ಏನಿಲ್ಲ ಅಂದರೂ 30-35 ಕೊಡ್ತಾಯಿದೆ. ಸಾಲದ ಗುರು ರೈಡರ್ಸ್ಗೆ ಇಷ್ಟು ಕೊಟ್ಟರೆ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಹೇಳ್ರಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಏನಂತೀರಾ? ದೇವರು ಒಳ್ಳೇದು ಮಾತನ್ನ ಏನಂತೀರಾ? ಅಷ್ಟೇ.